algebraic fractions. Simplification of algebraic fraction. ಅದು ಬೈ ಮಿಕ್ಸ್ಡ್ ಮೋಡ್ ಆಪ್ರೇಷನ್. ಮಿಕ್ಸ್ಡ್ ಮೋಡ್ ಆಪ್ರೇಷನ್ ಅಂದರೆ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು ಎಲ್ಲನೂ ಇರುತ್ತೆ. ಅದರಲ್ಲಿ ಫ್ಯಾಕ್ಟ್ರೈಸ್ ಮಾಡೋದು ಎಲ್ಲ ಕೆಲಸ ಇರುತ್ತೆ. ಸೊ ಇದರಲ್ಲಿ ಸ್ವಲ್ಪ ಸಿಂಪಲ್ಲಾಗಿರೋದ್ರಿಂದ ಹೋಗೋಣ. ಇದು ಆ ನೋಟ್ಸು ಮಾಡಿ ಕೊಟ್ಟಿದ್ದಾರಲ್ಲ. ಸೊ ಆನ್ಲೈನ್ ಕ್ಲಾಸ್ನಲ್ಲಿ ನಾನು 5-6 ಡಿಫ್ರೆಂಟ್ ಗ್ರೇಡ್ಸ್ ಥರದ್ದನ್ನು ಮಾಡಿದ್ದೆ. ನಾನು ಮಾಡಿ ಕೊಟ್ಟಿದ್ದೆ. ಅದರಲ್ಲಿಂದ ಕೆಲವೆಲ್ಲ ನೋಡಿ ನೀವು. ಓಕೆ, ಅದದ್ದು ಅರ್ಥ ಆಗೋದಕ್ಕೋಸ್ಕರ ಫಸ್ಟು ಸಿಂಪಲ್ಲಾಗೆ ಇರೋದನ್ನು ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಫಸ್ಟ್ ಲೆಕ್ಕ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇಟ್ ಥ್ರೂ ದಿ ಫ್ರ್ಯಾಕ್ಷನ್. ಹೆಂಗೆ ಹ್ಯಾಂಡಲ್ ಮಾಡೋದಂತೂ ಪ್ರೊಸೀಜರ್ ಗೊತ್ತಾಗಿದೆ. ಈಗ ಆಲ್ಜಿಬ್ರೈಕ್ ಫ್ರ್ಯಾಕ್ಷನನ್ನು ಆ ಪ್ರೊಸೀಜರಲ್ಲಿ ಹ್ಯಾಂಡಲ್ ಮಾಡೋಣ. ಓಕೆ, ಒಂದು ಲೆಕ್ಕ, ಫೈಂಡ್ ದಿ ವ್ಯಾಲ್ಯೂ ಆಫ್ 2x minus 3 fraction bar divided by 9 minus, ನೋಡಿ ಇಲ್ಲಿ ಮೈನಸ್ ಎಲ್ಲಿ ಬರೆದಿದ್ದೀನಿ, ಫ್ರ್ಯಾಕ್ಷನ್ ಬಾರ್ ಹತ್ರ ಬರೆದಿದ್ದೀನಿ. ಅಂದರೆ ಏನರ್ಥ, ಒಂದು ಫ್ರ್ಯಾಕ್ಷನ್ಲಿ ಈಗ ಇನ್ನೊಂದು ಫ್ರ್ಯಾಕ್ಷನ್ ಕಳಿಬೇಕು ಅಂತ ಅರ್ಥ. ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಬರೀಬೇಕು. ನೆಕ್ಸ್ಟು ಆ ಮೈನಸ್ ಬರೆದ್ಮೇಲೆ ಫ್ರ್ಯಾಕ್ಷನ್ ಬಾರ್ ಹಾಕ್ಬಿಡಿ, ಆವಾಗ ಮಿಸ್ಟೇಕ್ ಆಗೋದಿಲ್ಲ. ಹಾಕ್ಬಿಟ್ಟು x plus 2 by 6, x plus 2 by 6 ಪ್ಲಸ್ ನೋಡಿ ಎಲ್ಲಿ ಬರಿತಾ ಇದ್ದೀನಿ, ಅಡ್ಡಾಗಿಟ್ಟು ಈ ಫ್ರ್ಯಾಕ್ಷನ್ ಬಾರ್ ಹತ್ರ ಬರಬೇಕು, ಆಮೇಲೆ ಪ್ಲಸ್ ಹಾಕಬೇಕು, ಮತ್ತು ಫ್ರ್ಯಾಕ್ಷನ್ ಬಾರ್ ಬರೀಬೇಕು. ಸೊ ಇದೆಲ್ಲ ನೀಟ್ನೆಸ್ ಕಲಿಬೇಕು. -3/9 x plus 2/6 5x plus 8/12 8/12 ಸರಿನಾ? ಸೊ ಇದು ನ್ಯೂಮಿನೇಟ್ರಲ್ಲಿ ಮಾತ್ರ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇದೆ. ಏನಿದೆ ಇದರಲ್ಲಿ ಲೆಕ್ಕದಲ್ಲಿ, ನ್ಯೂಮಿನೇಟ್ರಲ್ಲಿ ಮಾತ್ರ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇದೆ. ಡಿನಾಮಿನೇಟ್ರ್ನಲ್ಲಿ ನಂಬರ್ಸ್ ಇದೆ. ಸೊ ನಂಬರ್ಸಿಗೆ LCM ಗೊತ್ತು, ಈಸಿ. ಸೊ ಆದ್ದರಿಂದ ಲೆಕ್ಕ ಏನಾಗೋಗ್ಬಿಡುತ್ತೆ, ಇವಾಗ ಈಸಿ ಇರುತ್ತೆ. ಸೊ ಫಸ್ಟ್ ಏನು ಮಾಡ್ಬೇಕು, ನಾವು LCM ಕಂಡು ಹಿಡ್ಕೋಬೇಕು. ಸೊ ನಾನು ಏನು ಥರ ಬರೀತೀನೋ ಪ್ರೊಸೀಜರ್ ಹಾಗೇ ಬರೆಯೋದು ಕಲ್ತ್ಕೊಳ್ಳಿ. ಆವಾಗ ನಿಮಗೆ ಆ ಮ್ಯಾಥ್ಮೆಟಿಕ್ಸಿಂದ ನಿಮಗೆ ಅಚ್ಚುಕಟ್ಟಾಗಿ ಬರೆಯೋದು, ಅಚ್ಚುಕಟ್ಟಾಗಿ ಒಪ್ಪ ವರ್ಣ ಅಂತೀವಲ್ಲ, ಅರೇಂಜಿಂಗ್ ದಿ ಸ್ಟೆಪ್ಸ್, ಅದು ಕ್ಲೀನಾಗಿ ಮಾಡೋದು ಬರಬೇಕು. ಸೊ LCM ಎಷ್ಟಕ್ಕೆ, 9, 6, 12. ಸೊ ಎಲ್ಲ 3 ಮಗ್ಗಿನಲ್ಲಿದೆ, 3, 3, 9, 3, 2, 6, 3, 4, 9. ಅದರಿಂದ ಸೀದಾ 3 ಕೊಟ್ಟೋಗಿ, 3, 3, 9, 3, 2, 6, 3, 4, 12. ಈಗ ಮತ್ತೆ 2, 4 ಇದೆ, ಅದರಿಂದ 2ರಿಂದ 3, 2, 1, 2, 2, 4. ಈಗ ಯಾವಾಗಲೂ ಮತ್ತೆ ನಾನು ಹೇಳ್ತೀರಲ್ಲ ಆ ಥರನೇ ಬರ್ಕೊಳ್ಳಿ ನೀವು ಇದನ್ನು. 3 × 3 × 2 × 2 ಅಂತ ಬರ್ಕೊಳ್ಳಿ. ಹಾಗೆ ಬರ್ಕೊಳ್ಳಿ LCMನ. ಇದು ಸ್ವಲ್ಪ ಏನು ಅಂದರೆ ಸಣ್ಣ ಲೆಕ್ಕದಲ್ಲಿ ಏನಪ್ಪ ಇಷ್ಟೊಂದು ಬರ್ಕೋಬೇಕು ಅನ್ಸುತ್ತೆ. ದೊಡ್ಡ ದೊಡ್ಡ ಲೆಕ್ಕಕ್ಕೆ ಹೋದಾಗ ಪ್ರೊಸೀಜರ್ ಪ್ರಾಕ್ಟೀಸ್ ಆಗಬೇಕು. ಅದಕ್ಕೋಸ್ಕರ ಈ ಥರನೇ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಮೇಲೆ ಫ್ರ್ಯಾಕ್ಷನ್ ಬಾರ್ ಹಾಕೋದು ಹಾಕ್ಬಿಟ್ಟು ನೋಡಿ ಇಲ್ಲಿ ಇವಾಗ ನ್ಯೂಮರೇಟರ್ನಲ್ಲಿ ಏನಿದೆ, ಇಷ್ಟು ದಿವಸ ಅಂಕಿ ಇರ್ತಿತ್ತು, ಅದ್ರ ಬದಲು ಏನಿದೆ ನ್ಯೂಮರೇಟ್ರಲ್ಲಿ, ಈಗ ಎಕ್ಸ್ಪ್ರೆಷನ್ ಇದೆ. ಸೊ ಇವರಿಷ್ಟು ಸೇರಿ ನ್ಯೂಮರೇಟರ್ 2x - 3 ಇಷ್ಟು ನ್ಯೂಮರೇಟರ್, ಇವ್ರನ್ನ ಗುಣಿಸ್ಬೇಕು. ಇವರಿಷ್ಟನ್ನು ಗುಣಿಸ್ಬೇಕು ಅಂದರೆ ಏನು ಮಾಡಬೇಕು, ಅವ್ರಿಗೆ ಬ್ರ್ಯಾಕೆಟ್ ಹಾಕಬೇಕು. ಗೊತ್ತಾಯ್ತಾ? ಯಾತಕ್ಕೆ ಹೇಳಿ ಬ್ರ್ಯಾಕೆಟ್ ಹಾಕಬೇಕು? ಏನು ಗುಣಿಸ್ತೀವೋ ಅದು 2xನೂ ಗುಣಿಸ್ಬೇಕು, -3ನೂ ಗುಣಿಸ್ಬೇಕು. ಅದಕ್ಕೋಸ್ಕರ ಇವಿಷ್ಟು ಸೇರಿ 1 ಆಬ್ಜೆಕ್ಟ್ ಅಂತ, ಇವಿಷ್ಟು ಸೇರಿ 1 ಆಬ್ಜೆಕ್ಟ್. ಸೊ ಅವ್ರಿಗೆ ಬ್ರ್ಯಾಕೆಟ್ ಹಾಕ್ಬಿಟ್ಟು ಈಗ ನ್ಯೂಮರೇಟರ್ ಬರ್ಕೊಂಡಾಯ್ತು. ಇಂಟು ಏನು ಬರೀಬೇಕು, ಕೋಶೆಂಟ್. ಕೋಶೆಂಟ್ ಹೆಂಗೆ ಬರುತ್ತೆ, ಇದರ ಈ 2x - 3 ಡಿನಾಮಿನೇಟ್ರಿಂದ LCMನ ಭಾಗಿಸ್ಬೇಕು. ಸೊ 9 ಅಂತಂದರೆ ನೋಡಿ ಇಲ್ಲಿ
3 3 9 3 3 9 ಅಂದರೆ 3 3 9 ಇದೆ. 9 ಹೊಟ್ಟೋದ್ರೆ ಉಳಿದಿದ್ದೆಷ್ಟು? 2 2 4. ಆ ಥರ ಅಲ್ಲೇ ಮಾಡ್ಕೊಳಕ್ಕೆ ಬರೋದು. ನೆಕ್ಸ್ಟು ಈ ಫ್ರ್ಯಾಕ್ಷನಿಂದ ಇನ್ನೊಂದು ಫ್ರ್ಯಾಕ್ಷನ್ನ ಏನು ಮಾಡ್ಬೇಕು ನಾನಿಲ್ಲಿ? ಕಳಿಬೇಕು. ಸೊ ಆ ಮೈನಸ್ ಅಂದರೆ ಈಗ ಈ ಮೈನಸ್ ನ್ಯೂಮರೇಟ್ರ್ನಲ್ಲಿ ಬರ್ಕೋಬೋದು. ಆ ಮೈನಸ್ನ ನ್ಯೂಮರೇಟ್ರ್ನಲ್ಲಿ ಬರ್ಕೋಬೋದು. ಬರ್ಕೊಂಡು ನೆಕ್ಸ್ಟ್ ಫ್ರ್ಯಾಕ್ಷನ್ದು ನ್ಯೂಮರೇಟ್ರ್ ಏನು? x+2. ಮೈನಸ್ ಬಂದ ತಕ್ಷಣ ಬ್ರ್ಯಾಕೆಟ್ ಹಾಕ್ಕೊಳ್ಳೋದು ಅಭ್ಯಾಸ ಆಗ್ಬಿಡ್ಬೇಕು. ಸೊ x+2 ಸೇರಿ ಬ್ರ್ಯಾಕೆಟಲ್ಲಿ ಬರ್ಕೋಬೇಕು. ಗೊತ್ತಾಯ್ತಾ? ಅದಷ್ಟನ್ನು ಗುಣಿಸ್ಬೇಕು ಅಂತ. ಅವಾಗ ಇಂಟು ಏನಾಯಿತು? 6 ಹೋಯ್ತು ಅಂದರೆ 2 3 6 ಹೋಯ್ತು, ಇನ್ನೊಂದು 2 3 6 ಉಳ್ಕೊಳ್ಳುತ್ತೆ, 6 ಅಂತಾಯಿತು. ನೆಕ್ಸ್ಟ್ ಫ್ರ್ಯಾಕ್ಷನ್ಗೆ ಏನು ಮಾಡಬೇಕು? ಕೂಡಬೇಕು. ಅದ್ರದ್ದು ನ್ಯೂಮರೇಟರ್ ಎಷ್ಟಿದೆ? 5x + 8 ಇದೆ. ಇದ್ರದ್ದು ಎಷ್ಟು? 4 3 12 ಅಂದರೆ 3 ಉಳಿಯುತ್ತೆ. ಯಾವಾಗ್ಲೂ ಸಿಂಪ್ಲಿಫಿಕೇಷನ್ ಯಾವಾಗ ಬೇಕಾಗುತ್ತೋ ಏನೋ ಅವಾಗವಾಗ ನಾವು ಫ್ಯಾಕ್ಟರ್ಸ್ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಫ್ಯಾಕ್ಟರ್ಸ್ನ ಇಟ್ಕೊಂಡು ಲಾಸ್ಟಲ್ಲಿ ಗುಣಿಸಿಡೋದು ಪ್ರಾಕ್ಟೀಸ್ ಕಲ್ತ್ಕೋಬೇಕು. ಸೊ ಈಕ್ವಲ್ಸ್ ಈಗ ನೆಕ್ಸ್ಟು ಈಕ್ವಲ್ಸ್. ಈಗ ಯಾವಾಗಲೂ ಈಕ್ವಲ್ಸ್ ಹಾಕಿದ ತಕ್ಷಣ ಫ್ರ್ಯಾಕ್ಷನ್ ಬಾರ್ ಹಾಕ್ಬಿಡಿ. ಫ್ರ್ಯಾಕ್ಷನ್ ಬಾರ್ ಹಾಕ್ಬಿಟ್ರೆ ಈಸಿ. ಈಗ ನೋಡಿ ಇಲ್ಲಿ, ಈಗ ಆಲ್ಜಿಬ್ರಾಯಿಕ್ ಕೂಡೋದು ಕೆಲಸ ಶುರು ಆಯಿತು. 4 2 8x ಪ್ಲಸ್ ಇಂಟು ಮೈನಸ್ 4 3 12. ಈ ಮೈನಸ್ ಹಾಕ್ಕೊಂಬಿಡಿ. ಹಾಕ್ಕೊಂಡು ಫಸ್ಟ್ ಗುಣಿಸ್ಕೊಳ್ಳಿ. ಮೈನಸ್ ಹಾಕ್ಕೊಂಡು ಗುಣಿಸ್ಕೊಳ್ಳಿ. ಗೊತ್ತಾಯ್ತಾ? ಆಮೇಲೆ ಕರೆಕ್ಟಾಗಿ ಆಗುತ್ತೆ ಅದು. ಫಸ್ಟ್ 1 2 3 ಲೆಕ್ಕ ಮಾಡಿದ್ರೆ ಆಮೇಲೆ -6 × x -6x ಬರೆಯೋದಕ್ಕೆ ಈಸಿ ಆಗುತ್ತೆ. ಈ ಸತಿ ಫಸ್ಟ್ ಲೆಕ್ಕ ಆದ್ದರಿಂದ 6x + 12. ಈ ಬ್ರ್ಯಾಕೆಟ್ ಹಾಗೆ ಇಟ್ಟಿರಿ. ನೆಕ್ಸ್ಟ್ ಏನಾಗುತ್ತೆ? 15x + 24 ಆಯಿತು. ಸೊ ಈಗೇನು ಮಾಡಿ ಗೊತ್ತಾ? ಇವಾಗ ಇದಕ್ಕೆ ನಾನು ಇಲ್ಲೇ ಮಾಡ್ತೀನಿ, ನೀವು ಬರ್ಕೊಳ್ಳಿ. ಈ ಬ್ರ್ಯಾಕೆಟ್ ತೆಗೆದುಬಿಟ್ರೆ ನನಗೆ ಇಲ್ಲಿ ಒಳಗಡೆ ಏನಾಗುತ್ತೆ? ಮೈನಸ್ ಆಗುತ್ತಿದ್ದು. ಹೌದಾ? ಬ್ರ್ಯಾಕೆಟ್ ತೆಗೆದುಬಿಟ್ರೆ -6x + 12 ಮೈನಸ್ ಇಂಟು ಪ್ಲಸ್ -12 ಆಯಿತು. ಈಗ ನೋಡಿ ಇಲ್ಲಿ 8x + 15x 23x ಆಯಿತು. ಪ್ಲಸ್ 15x 2 ಪ್ಲಸ್ಸನ್ನು ಕೂಡೋದು ಎಷ್ಟಾಯಿತು? 23x ಆಯಿತು. ಅದರಲ್ಲಿ 6x ಕಳಿಬೇಕು. ಎಷ್ಟಾಯಿತು? 17x ಅಂತ ಬಂತು. ಸೊ ಈ ಕೆಳಗಡೆ ಇವರು ಇದ್ರಲ್ಲ, ಇದನ್ನು 3 × 3 × 3 × 2 × 2 ಕಡೆ ತನಕ ನೋಡೋಣ. ಅದನ್ನು ಏನಾದ್ರು ಬೇಕಾಗ್ತಾರ ಅಂತ ಇವ್ರು ಕಾಮನ್ ಫ್ಯಾಕ್ಟರ್ ಬಂದರೆ ಅಂತ ಇಟ್ಕೊಂಡಿರೋದು. 17x. ನೆಕ್ಸ್ಟು -12 -12 ಅಂದರೆ -24 + 24 ಏನಾಯಿತು? ಹೋದು. ಸೊ 17x ಅಷ್ಟೇ ಉಳಿತು. ಆದ್ದರಿಂದ ಈಗ ಗುಣಿಸ್ಕೋಬೋದು ನಾನು. 9 2 18 36. 17x/. ಸೊ 17x/36 ಅಂತ ಸಿಂಪಲ್ಲಾಗಿ ಉತ್ತರ ಬಂತು. ಸೊ ಯಾವಾಗಲೂ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಕಡೆಯಲ್ಲಿ ಒಂದು ಸಿಂಪಲ್ಲಾಗೆ ಫ್ರ್ಯಾಕ್ಷನ್ ಬರುತ್ತೆ. ಗೊತ್ತಾಯ್ತಲ್ವಾ? ಓಕೆ. ಸೊ ಈ ಥರ ಮೇಲ್ಗಡೆ ನ್ಯೂಮರೇಟರ್ನಲ್ಲಿ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ನು, ಡಿನಾಮಿನೇಟರ್ನಲ್ಲಿ ನಂಬರ್ಸು ಇತ್ತು. ಓಕೆ. ಈಗೊಂದು ಲೆಕ್ಕ ಮಾಡೋಣ. ಏನೋ ತೊಂದರೆ ಇರುತ್ತೆ, ಪ್ರಾಬ್ಲಮ್. ಇದನ್ನು ಅಷ್ಟೇ, ಫೈಂಡ್ ದಿ ವ್ಯಾಲ್ಯೂ ಆಫ್ ಅಂತ ಲೆಕ್ಕ. ಫೈಂಡ್ ದಿ ವ್ಯಾಲ್ಯೂ ಆಫ್ ಅಥವಾ ಸಿಂಪ್ಲಿಫೈ ಎರಡು ಒಂದೇ. ಫೈಂಡ್ ದಿ ವ್ಯಾಲ್ಯೂ ಆಫ್ -2x - 3y divided by xy plus 3x - 2z by xz.
ಪ್ಲಸ್ 5/x. ಈ ಫ್ರ್ಯಾಕ್ಷನಲ್ಲಿ ಏನು ವ್ಯತ್ಯಾಸ ಕಾಣಿಸ್ತು? ಹಳೆ ಲೆಕ್ಕ ಮುಂಚಿನ ಲೆಕ್ಕಕ್ಕೂ ಇದಕ್ಕೂ? ಡಿನಾಮಿನೇಟರ್ನಲ್ಲಿ ಆಲ್ಜಿಬ್ರೈಕ್ ಟರ್ಮ್ ಇದೆ, ಎಕ್ಸ್ಪ್ರೆಷನ್ ಇಲ್ಲ. ಡಿನಾಮಿನೇಟ್ರಲ್ಲಿ ಏನಿದೆ ಹೇಳಿ? ಆಲ್ಜಿಬ್ರೈಕ್ ಟರ್ಮ್ ಇದೆ ಅಷ್ಟೆ. ನೆಕ್ಸ್ಟ್ ಲೆಕ್ಕ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇದ್ರೆ ಹೆಂಗೆ ಮಾಡೋದು ಅಂತ ಮಾಡೋಣ. ಸೊ ಈಗ ಏನು ಮಾಡ್ಬೇಕು ನಾವು? ಏನು ಮಾಡಬೇಕು? ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ ಏನು? ಇವಾಗ ಫ್ಯಾಕ್ಟರ್ಸ್ ಇದೆ. ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಮಲ್ಟಿಪಲ್ ಆಫ್ ಏನು? ಕಾಮನ್ ಫ್ಯಾಕ್ಟರ್ಸ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್. ಸೊ ಕಾಮನ್ ಫ್ಯಾಕ್ಟರ್ ಯಾರು? ಅದರ್ ಫ್ಯಾಕ್ಟರ್ಸ್ ಯಾರು? ಹಾಂ, ಗುಡ್. ಸೊ ಎಲ್ ಸಿ ಎಮ್ ಬರ್ಕೊಂಡ ತಕ್ಷಣ ನೋಡಿ, ಇಲ್ಲಿ ಯಾತಕ್ಕೆ ನಾನು ಆ ನಂಬರ್ಸಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಬರೆದಿದ್ದೆ ಅಂದರೆ ಈಗ ಇಲ್ಲಿ ಗೊತ್ತಾಗುತ್ತೆ, ಹೌದಾ? ಇಲ್ಲಿ ಫ್ಯಾಕ್ಟರ್ಸ್ನ ಇಂಟು ಬರ್ಕೊಂಡಿದ್ದೀವಿ, ಆದ್ದರಿಂದ ಅವಾಗ ಡಿವೈಡ್ ಮಾಡೋದಕ್ಕೆ ಈಸಿ ಅಂತ ಗೊತ್ತಾಗುತ್ತೆ. ಸೊ ಯಾವಾಗಲೂ ಅರ್ಥಮೆಟಿಕ್ ಆಲ್ಜಿಬ್ರಾ ಪ್ರೊಸೀಜರ್ ಒಂದೇ, ಅದೇ ಥರನೇ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಯಾರು? 2x ಮೈನಸ್ 3y ಬ್ರ್ಯಾಕೆಟ್ ಹಾಕ್ಕೋಬೇಕು. ಯಾಕೆ? ಇವರಿಷ್ಟನ್ನು ಗುಣಿಸ್ಬೇಕಲ್ಲ ಕೋಶಂಟಿಂದ, ಅದಕ್ಕೆ ಇಂಟು ಬ್ರ್ಯಾಕೆಟ್ ಹಾಕ್ಬಿಟ್ರೆ ಅವರು ಒನ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಅಂತ. ಅವ್ರನ್ನ ಕೂಡ್ಬೇಕಾದ್ರೆ ಕಳಿಬೇಕಾದ್ರೆ ಎಲ್ಲರನ್ನೂ ಕೂಡಬೇಕು, ಎಲ್ಲರನ್ನೂ ಕಳಿಬೇಕು, ಎಲ್ಲರನ್ನೂ ಗುಣಿಸ್ಬೇಕು, ಭಾಗಿಸ್ಬೇಕು. ಹಾಗೆ 2x ಪ್ಲಸ್ 3y. ಎಕ್ಸ್ ವೈಯಿಂದ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ ಫ್ಯಾಕ್ಟ್ರು? ಝೆಡ್. ಅಯ್ಯೋ, ಒಂದು ಕಡೆ ಆ ಥರ ಝೆಡ್ಡು, ಇನ್ನೊಂದು ಕಡೆ ಈ ಥರ ಝೆಡ್ಡು ಬರೆದ್ರೆ ಯಾವ ಝೆಡ್ಡು ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಜಡ್ಡೂ ಒಂದೇ ಥರ ಜಡ್ಡು ಬರ್ತಾ ಬರೋಣ. ನೆಕ್ಸ್ಟ್ ಏನು? ಪ್ಲಸ್ 3x ಮೈನಸ್ 2z. ಇಷ್ಟಕ್ಕೂ ಬ್ರ್ಯಾಕೆಟ್ ಹಾಕಬೇಕು. ಇಷ್ಟಕ್ಕೂ ಏನು ಮಾಡಬೇಕು? ಇದನ್ನು ಮರಿಬಾರ್ದು ಹುಡುಗರು, ಕೇರ್ಫುಲ್ಲಾಗಿ. ಈಗ ಎಕ್ಸ್ ಝೆಡ್ಡಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಉಳಿಯುತ್ತೆ? ಡಿವೈಡ್ ಮಾಡಿದ್ರೆ y ಉಳಿಯುತ್ತೆ. ನೆಕ್ಸ್ಟ್ ಏನು ಹಾಕಬೇಕು? 5. ಸೊ 5 ಅನ್ನೋದು ನ್ಯೂಮರೇಟರು. ಇವ್ರನ್ನ ಯಾರಿಂದ ಗುಣಿಸ್ಬೇಕು? ಎಕ್ಸಿಂದ ಡಿವೈಡ್ ಮಾಡಿದರೆ ಏನು ಉಳಿಯುತ್ತೆ? YZ ಉಳಿಯುತ್ತೆ. ಎಕ್ಸಿಂದ ಮಾಡಿದ್ರೆ ಏನು ಉಳಿಯುತ್ತೆ? YZ ಉಳಿಯುತ್ತೆ. ಈಗ ನೆಕ್ಸ್ಟು ಈಗ ಝೆಡ್ಡಿಂದ 2x ಗುಣಿಸಿದ್ರೆ ಏನು ಬರುತ್ತೆ? 2xz ಬರುತ್ತೆ. ಝೆಡ್ಡಿಂದ ಮೈನಸ್ 3y ಮಾಡಿದರೆ ಪ್ಲಸ್ ಇಂಟು ಮೈನಸ್ ಮೈನಸ್ 3yz ಬಂತು. ನೆಕ್ಸ್ಟು ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಅದರಿಂದ ಪ್ಲಸ್ಸಾಗಿ ಗುಣಿಸ್ಕೊಂಡ್ಬಿಡ್ಬೋದು, 3xy. ಆಮೇಲೆ ಮೈನಸ್ 2z. ZY ಅಂತ ಬರೀಬಾರ್ದು, ಏನಂತ ಬರೀಬೇಕು? ರೈಟ್, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಏನು? ಪ್ಲಸ್. ನೋಡಿದ್ರೆ ಮುಂಚೆ ಆಲ್ಜಿಬ್ರಾ ಟರ್ಮ್ಸ್ನ ಕೂಡೋದು ಕಲ್ತಿದ್ರೆ ಇಲ್ಲಿ ಬೇಕಾಗತ್ತೆ. ಈಗ ಅದರಿಂದ ಕೂಡೋಕ್ಕೆ ಬರಬೇಕು, ಗುಣ್ಸಕ್ಕೆ ಬರಬೇಕು. ಸೊ ಆದ್ದರಿಂದ ಫ್ರ್ಯಾಕ್ಷನ್ಸಲ್ಲಿ ಎಲ್ಲ ಕೆಲಸ ಇರುತ್ತೆ. ಈಗ ನೋಡಿ, ಇಲ್ಲಿ ಯಾರ್ಯಾರು ಒಬ್ಬರು ಲೈಕ್ ಟರ್ಮ್ಸ್ ಯಾರು? XZ ಟರ್ಮ್ ಅಂತ, ಇದು YZ ಟರ್ಮ್ ಅಂತ. ಇದೇನಿದು? XY ಟರ್ಮ್, ಇದು YZ ಟರ್ಮ್, ಇದು YZ ಟರ್ಮ್ ಅಂತ. ಸೊ XZ ಎಷ್ಟಿದೆ? ಒಂದೇ ಒಂದಿದೆ. ಕೆಳಗಡೆ ಯಾರು? ಅವ್ರನ್ನೇ ಬಿಟ್ಬಿಟ್ವಲ್ಲ. ಸೊ ಈಸ್ ಈಕ್ವಲ್ ಟು ಮೇಲ್ಗಡೆ ಫ್ರ್ಯಾಕ್ಷನ್ ಬಾರ್ ಹಾಕ್ಬಿಟ್ಟು 2xz ಇದೆ, ಅವರೊಬ್ಬರೇ ಇದ್ದಾರೆ, ಆಯಿತಾ? XZ ಬರಿಬೇಕೋ ಫಸ್ಟು XY ಬರಿಬೇಕೋ? ಇರಲಿ, ಆಮೇಲೆ ಬರೆಯೋಣ. ಈಗ ಆಯಿತು. ಮೈನಸ್ 3yz ಮೈನಸ್ 2yz ಪ್ಲಸ್ 5yz ಏನಾಯಿತು? 3 2 5. 5ರಲ್ಲಿ 5 ಹೋದರೆ ಹೌದಾ? ಎಷ್ಟು ಉಳಿದ ಇವರು? XYZ ಅಂತ ಆಯಿತು. ಸೊ ಇದಕ್ಕೆ ಉತ್ತರ ಯಾವಾಗಲೂ 3xy ಪ್ಲಸ್ 2xz ಬೈ XYZ ಅಂತ ಬರೀಬೇಕು. ಸೊ ಈಗ ದಿಸ್ ಈಸ್ ಎ ಫ್ರ್ಯಾಕ್ಷನ್ ವಿತ್ ನ್ಯೂಮರೇಟರ್ ಆಸ್ ಎಕ್ಸ್ಪ್ರೆಷನ್, ಡಿನಾಮಿನೇಟರ್ ಆಸ್ ಟರ್ಮ್. ಸೊ ಇದು ಫೈನಲ್ ಆನ್ಸರ್. ಗೊತ್ತಾಯ್ತಾ? ಎನಿ ಡಿಫಿಕಲ್ಟಿ? ಯಾರಿಗೆ ಅರ್ಥ ಆಗಿಲ್ಲ ಕೈ ಎತ್ತಿ. ನೋಡಿದ್ರಾ? ಕರೆಕ್ಟು. ಮೇಡಮ್ಮು ಪರ್ಫೆಕ್ಟಾಗಿ ಹೇಳಿದ್ರು. ಈಗ ನೋಡಿ, ಕೆಲಸನೇ ಮುಗ್ದಿಲ್ಲ ಇನ್ನೂ. ನಾನು
ಅದಕ್ಕೋಸ್ಕರ ಲೆಕ್ಕ ತೊಗೊಂಡು ಆ ಕೆಲಸನೇ ಬಿಟ್ಬಿಟ್ಟೆ ನಾನು. ಈಗ ನೋಡಿ ಇಲ್ಲಿ ಇನ್ನೂ ಕೆಲಸ ಮುಗಿಲಿಲ್ಲ. ಯಾಕೆ ಫ್ರ್ಯಾಕ್ಷನ್ ಲೋಯೆಸ್ಟ್ ಫಾರ್ಮಿಗೆ ಬಂದಿಲ್ಲ. ಯಾಕೆ ಲೋಯೆಸ್ಟ್ ಫಾರ್ಮಿಗೆ ಬಂದಿಲ್ಲ ಹೇಳಿ? ಎಕ್ಸು ಕಾಮನ್ ಫ್ಯಾಕ್ಟ್ರ್ ಇದೆ. ನೋಡಿದ್ರಾ ಜಾಣ್ರಿರ್ತಾರೆ. ಅದಕ್ಕೆ ಆಯ್ತು ಇಲ್ಲಿ ಬರ್ಕೋಬೇಕು ಶಿವ ಅಂತ. ಸೊ ಇಲ್ಲಿ ಹಿಂಗೆ ಹಾಕ್ಬಿಟ್ಟು ಬರೀ ಎಕ್ಸ್ ಕಾಮನ್ ಫ್ಯಾಕ್ಟ್ರ, ಅಂಕಿನಲ್ಲಿ ಯಾರು ಕಾಮನ್ ಫ್ಯಾಕ್ಟ್ರ್ ಇಲ್ಲ. ಅದರಿಂದ ಎಕ್ಸ್ ಇಂಟು 3y ಪ್ಲಸ್ 2z ಬೈ XYZ. ನೋಡಿದ್ರ? ಅದಕ್ಕೋಸ್ಕರ ಕಡೆ ತನಕ ನಾವು ಅವ್ರನ್ನ ಫ್ಯಾಕ್ಟರ್ಸ್ ಥರನೇ ಇಟ್ಕೋಬೇಕು. ಅರ್ಥಮೆಟಿಕಲ್ಲೂ ಹಿಂಗೆ ಆಗುತ್ತೆ ಎಷ್ಟೋ ಸತಿ. ಅದಕ್ಕೋಸ್ಕರ ಈ ಫ್ಯಾಕ್ಟರ್ಸ್ ಥರ ಇಟ್ಕೊಳ್ಳೋದನ್ನು ಕಲಿಬೇಕು. ದೇರ್ ಫಾರ್ ಯು ನೌ ಹ್ಯಾವ್ ದಿ ಫೈನಲ್ ಆನ್ಸರ್. ಏನೇನು? ಯಾವಾಗಲೂ ಮೇಲ್ಗಡೆ ಅವ್ರಿಗೆ ಸ್ವಲ್ಪ ನೀವು ಒಬ್ಬರೇ ಅನ್ನೋದಕ್ಕೋಸ್ಕರ ಅವ್ರಿಗೆ ಒಂದು ಮನೆ ಕಟ್ಕೊಡ್ಬೇಕು. ಯಾವಾಗಲೂ ಬ್ರ್ಯಾಕೆಟ್ ಹಾಕ್ಬಿಡ್ಬೇಕು. ಸರಿನಾ? ಓಕೆ. ಸೊ ಈಗ ಕೆಳಗಡೆ ಎಕ್ಸ್ಪ್ರೆಷನ್ ಬಂದ್ಬಿಟ್ರೆ ಅಂತ ಏನು ಮಾಡೋದು ಇವಾಗ? ನೆಕ್ಸ್ಟು ಕೆಳಗಡೆ ಇಷ್ಟು ಬರೀ ಟರ್ಮ್ ಇತ್ತು, ಎಕ್ಸ್ಪ್ರೆಷನ್ ಕೊಟ್ಟರು ಅಷ್ಟೇ ಕೆಲಸ. ಫ್ಯಾಕ್ಟರ್ ಮಾಡ್ಕೋಬೇಕಾ? ಮಾಡ್ಕೊಳ್ಳೋಕೆ ಗೊತ್ತು ನಮಗೆ ಅಂತ ಅಷ್ಟೇ. ನೆಕ್ಸ್ಟು ಎಷ್ಟನೇ ಲೆಕ್ಕ ಇದು? 4 3 ತಡೀರಿ, ಇದೇನು 2 ಇದು. ಈಗ ಥರ್ಡ್ ಪ್ರಾಬ್ಲಮ್. ಥರ್ಡ್ ಪ್ರಾಬ್ಲಮ್ನ ಒನ್ ಬೈ ಇಲ್ಲೂ ಅಷ್ಟೇ ಫೈಂಡ್ ದಿ ವ್ಯಾಲ್ಯೂ ಆಫ್ ಅನ್ನೋದೇ ಬರೀಲಿಲ್ಲ ನಾನು. ಏನು ಕೆಲಸ ಮಾಡಬೇಕು ಅಂತ ಬರೀಬೇಕಲ್ಲ. ಫೈಂಡ್ ದಿ ವ್ಯಾಲ್ಯೂ ಆಫ್ ಯಾರ್ದು, ನೀವು ಯಾರು ಕೊಡ್ತೀರೋ ಅವ್ರದ್ದು ಅಂತ. 1 ಡಿವೈಡೆಡ್ ಬೈ 2x ಮೈನಸ್ 3y ಮೈನಸ್ ಎಲ್ಲಿ ಬರೀಬೇಕು? ಫ್ರ್ಯಾಕ್ಷನ್ ಬಾರ್ ಹತ್ರ ಬರೀಬೇಕು. ಬರೋದ ತಕ್ಷಣ ಮತ್ತೆ ಫ್ರ್ಯಾಕ್ಷನ್ ಬಾರ್ ಹಾಕೊಂಬಿಟ್ರೆ ಈಸಿಯಾಗಿರುತ್ತೆ. ಹಾಕೊಂಬಿಟ್ಟು ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 4x ಸ್ಕ್ವೇರ್ಡ್ ಮೈನಸ್ y ಸ್ಕ್ವೇರ್ಡ್. 4x ಸ್ಕ್ವೇರ್ಡ್ ಮೈನಸ್ ನೋಡಿ, ನಿನ್ನೆ ನಿಮಗೆ ಫ್ಯಾಕ್ಟ್ರೈಸೇಷನ್ ಎಲ್ಲ ಟ್ರೈನಾಮಿಯಲ್ನ ಫ್ಯಾಕ್ಟ್ರೈಸ್ ಮಾಡೋದು ಮಾತ್ರ ಹೇಳ್ಕೊಟ್ಟಿದ್ದೆ. ಕೆಲವು ಸತಿ ಏನಿರುತ್ತೆ, ಎ ಸ್ಕ್ವೇರ್ಡ್ ಮೈನಸ್ ಬಿ ಸ್ಕ್ವೇರ್ಡ್ ಫಾರ್ಮ್ಯಾಟಲ್ಲಿದ್ದರೆ ಏನು ಮಾಡಬೇಕು? ಅದನ್ನು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬರ್ಕೋಬೇಕು. ಹಾಗೆ ಎ ಸ್ಕ್ವೇರ್ಡ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ಡ್ ಫಾರ್ಮ್ಯಾಟಿಗಿದ್ರೆ ಎ ಪ್ಲಸ್ ಬಿ, ಅದೇ ಥರ. ಸೊ ಆ 3 ಫಾರ್ಮುಲಾಗೂ ಈಕ್ವಲೆಂಟಾಗಿ ಇದೆಯಾ ಅಂತ ನೋಡಬೇಕು. ನೋಡ್ಬಿಟ್ಟು ಡೈರೆಕ್ಟಾಗೇ ನಾವು ಫ್ಯಾಕ್ಟ್ರೈಸ್ ಮಾಡೋಕ್ಕಾಗತ್ತೆ. ಎಲ್ಲ ಸತಿನೂ ಆ ಗುಣಿಸ್ಕೊಳ್ಳೋದು ಪ್ರಾಡಕ್ಟು ಸಮ್ಮು ಅಂತ ಮಾಡಬೇಕಾಗಿಲ್ಲ, ಅಬ್ಸರ್ವ್ ಮಾಡಬೇಕು. ಓಕೆ. ಸೊ ಮ್ಯಾಥ್ಮ್ಯಾಟಿಕ್ಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಸ್ಕಿಲ್ಗೆ ಏನಂತೀವಿ ಅಂತಂದರೆ ಅಬ್ಸರ್ವಿಂಗ್ ಆ್ಯಂಡ್ ಐಡೆಂಟಿಫೈಯಿಂಗ್ ಪ್ಯಾಟರ್ನ್ಸ್ ಅಂತೀವಿ. ನಮೂನೆ, ಏನು ನಮೂನೆ ಇದು ಅಂತ, ಇದು ಯಾವ ಟೈಪು ಅಂತೀವಲ್ಲ, ಅದನ್ನು ಹುಡುಕೋದನ್ನು ಕಲಿಬೇಕು. ಲೆಕ್ಕ ಮಾಡಿ 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 ಮಾಡ್ತಾ ಇದ್ದರೆ ಮನಸ್ಸಲ್ಲಿ ಅವೆಲ್ಲ ಕೂತ್ಕೊಳ್ಳುತ್ತೆ. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ಇಲ್ದಾರೆ ಯಾರು ಒಬ್ಬರು ಇದು ಹೆಂಗ ಅಂತ ನೀವು ಕೇಳ್ಬಿಟ್ಟು ಇದು ಹಿಂಗ ಅಂತ ಅವ್ರು ಹೇಳ್ಕೊಡ್ಬೇಕಾಗತ್ತೆ. ನಮಗೆ ಕ್ಲೀನಾಗಿ ಅದನ್ನು ಪ್ಯಾಟ್ರನ್ ರೆಕಗ್ನೈಸ್ ಮಾಡೋಕ್ಕೆ ಕಲಿಬೇಕು. ಓಕೆ. ಸೊ ಈಗ ನೋಡಿ, ಇಲ್ಲಿ ಫ್ಯಾಕ್ಟ್ರೈಸೇಷನ್ ಬೇಕಾ ಬೇಡವಾ? ಇಲ್ಲಿ 2x ಮೈನಸ್ 3y ಅನ್ನೋದು ಏನಾದ್ರು ಫ್ಯಾಕ್ಟ್ರೈಸ್ ಮಾಡೋಕ್ಕಾಗತ್ತಾ? ಆಗಲ್ಲ. ಯಾಕೆ ಹೇಳಿ? ಏನು ಕಾಮನ್ ಟರ್ಮ್ಸ್ ಇಲ್ಲ. ಇಲ್ಲಿ ಬಂದರೆ ಏನಿದೆ ನೋಡಿ, ಇಲ್ಲಿ 2x ಹೋಲ್ ಸ್ಕ್ವೇರ್ಡ್ ಆಗುತ್ತೆ. ಹೌದಾ? 4x ಸ್ಕ್ವೇರ್ಡ್ ಅಂದರೆ 2 ಸ್ಕ್ವೇರ್ಡ್ ಎಕ್ಸ್ ಸ್ಕ್ವೇರ್ಡ್. ಯಾವಾಗಲೂ ತಿಳ್ಕೊಳ್ಳಿ, ಇಲ್ಲಿ a ಟು ದಿ ಪವರ್ ಆಫ್ m b ಟು ದಿ ಪವರ್ ಆಫ್ m ಅಂದರೆ ab ಟು ದಿ ಪವರ್ ಆಫ್ m. ಇದು ಗೊತ್ತಿರಬೇಕು. ಗೊತ್ತಾಯ್ತಾ? ಹಾಗೆ a ಟು ದಿ ಪವರ್ ಆಫ್ m ಬೈ b ಟು ದಿ ಪವರ್ ಆಫ್ m ಅಂತಿದ್ರೆ, ಅಂದರೆ ಇಫ್ ದಿ ಇಂಡೆಕ್ಸ್ ಈಸ್ ಸೇಮ್ ದೆನ್ ಬೇಸ್ ಡಿವೈಡೆಡ್ ಬೈ ಬೇಸ್ ಟು ದಿ ಪವರ್ ಆಫ್ m ಅಂತ. ಗೊತ್ತಾಯ್ತಾ? ಇಂಡೆಕ್ಸ್ ಸೇಮ್ ಇದ್ದಾಗ ಈ ರೂಲನ್ನು ಜ್ಞಾಪಕ ಇಟ್ಕೊಂಡಿರ್ತೀವಿ. ಸೊ ಆದ್ದರಿಂದ 4x ಸ್ಕ್ವೇರ್ಡ್
minus y squared can be written as 2x whole squared minus y squared. ಆದ್ದರಿಂದ ಏನಾಗುತ್ತೆ ಹೇಳಿ ಇದು 2x plus y into 2x plus y into 2x minus y. ಬಟ್ ಇದು ಮಾಡಿಕೊಂಡ್ರೆ ನಮ್ಗೇನಾರು ಸುಖ ಸಿಗ್ತಾ? -3y ಇದೆ. ಕೆಲಸತಿ ಏನಾಗುತ್ತೆ ಅಂತಂತಂದರೆ ಫ್ಯಾಕ್ಟ್ರೈಸ್ ಮಾಡಿಕೊಂಡ್ರೂ ಅಂಥದ್ದೇನೂ ಉಪಯೋಗ ಆಗಲ್ಲ. ಯಾಕೆ ಅಂತಂದರೆ ಇಲ್ಲಿ ಯಾರು ಕಾಮನ್ ಫ್ಯಾಕ್ಟ್ರಿ ಇಲ್ವಲ್ಲ, ಅದರಿಂದ ಗುಣಿಸ್ಕೊಂಡಿದ್ದಷ್ಟೇನೆ ನಮಗೆ ಸೇಮ್ ಲೆಕ್ಕ ಆಗುತ್ತೆ. ಅದ್ರ ಬದಲು ಈ ಲೆಕ್ಕದಲ್ಲಿ 9y ಸ್ಕ್ವೇರ್ಡ್ ಇತ್ತು ಅಂತ ಇಟ್ಕೊಳ್ಳೋಣ. ಏನಾಗ್ತಿತ್ತು ಅವಾಗ? 3y ಹೋಲ್ ಸ್ಕ್ವೇರ್ಡ್ ಅಂತ ಆಗ್ತಿತ್ತು, ಹೌದಾ? ಅವಾಗ ಏನಾಗಿರ್ತಿತ್ತು ಇಲ್ಲಿ ನೋಡಿ, ಇಲ್ಲಿ 3y ಹೋಲ್ ಸ್ಕ್ವೇರ್ಡ್, ಇಲ್ಲೂ 3y ಹೋಲ್ ಸ್ಕ್ವೇರ್ಡ್ ಆಗಿರ್ತಿತ್ತು. ಅವಾಗ ಏನಾಗಿರ್ತಿತ್ತು ಇಲ್ಲಿ 2x plus 3y 2x minus 3y ಆಗ್ತಿತ್ತು, ಹೌದಾ? ಅವಾಗ 2x minus 3y 2x minus 3y ಅನ್ನೋದೇನಿದೆ, ಒಂದು ಕಾಮನ್ ಇದೆ ಅಂತ ಹೇಳ್ಬಿಟ್ಟು. ಯಾಕೆ ಈ ಥರ ಮಾಡಿ ತೋರಿಸ್ದೆ ಅಂತಂದರೆ ಎಲ್ಲ ಸತಿ ಫ್ಯಾಕ್ಟ್ರೈಸ್ ಬೇಕಾಗಲ್ಲ. ಅದಕ್ಕೆ ಪ್ಯಾಟ್ರನ್ ಅಬ್ಸರ್ವೇಷನ್ ಅಂತ. ಈ 9y ಸ್ಕ್ವೇರ್ಡ್ ಇಲ್ಲದೆ ಹೋಗಿದ್ದರೆ ಏನಾಗ್ತಿತ್ತು ನಮಗೆ? ಇಲ್ಲಿ 2x minus 3y ಬರಲ್ಲ, ಫ್ಯಾಕ್ಟ್ರೈಸ್ ಮಾಡಿಕೊಂಡು ಉಪಯೋಗ ಇಲ್ಲ ಅಂತ ಡಿಸೈಡ್ ಮಾಡ್ಕೋಬೇಕು, ಗೊತ್ತಾಯ್ತಾ? ಸೊ ಇವಾಗ ಇದೇ ಸ್ಟೇಜಲ್ಲೇ ಲೆಕ್ಕ ಮಾಡಿ. ಇವಾಗ ಎಲ್ ಸಿ ಎಮ್ ಏನು ಹೇಳಿ? ಇವಾಗ ಎಲ್ ಸಿ ಎಮ್ ಏನು ನೋಡಿ, ಇಲ್ಲಿ ಎಲ್ ಸಿ ಎಮ್ ಇಸ್ ದಿ ಮಲ್ಟಿಪಲ್ ಆಫ್ ಕಾಮನ್ ಫ್ಯಾಕ್ಟರ್ ಆ್ಯಂಡ್ ಅದರ್ ಫ್ಯಾಕ್ಟರ್. ಕಾಮನ್ ಫ್ಯಾಕ್ಟರ್ ಯಾರು? 2x minus 3y. ಅದರ್ ಫ್ಯಾಕ್ಟರು 2x plus 3y. ಸೊ 2x minus 3y into 2x plus 3y ಕಾಮನ್ ಫ್ಯಾಕ್ಟ್ರು ಇಟ್ಕೊಂಡು ಫಸ್ಟು ನ್ಯೂಮರೇಟರ್ ಎಷ್ಟು? 1 ಇಂಟು 2x minus 3y ಹೋದರೆ 2x plus 3y ಉಳಿಯುತ್ತೆ. ಮೈನಸ್ ಮೈನಸ್ ಹಾಕೋದು. ಇಲ್ಲೇನಿದೆ? x plus y ಇದೆ. ಇಲ್ಲಿ ನೋಡಿ ಡಿನಾಮಿನೇಟರು ಫ್ಯಾಕ್ಟ್ರೈಸ್ ಮಾಡಿ ಬರ್ಕೊಂಡಿದ್ದೀವಿ. ಆದ್ದರಿಂದ 4x ಸ್ಕ್ವೇರ್ಡ್ ಮೈನಸ್ 9y ಸ್ಕ್ವೇರ್ಡಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತಿದೋ? ಎಷ್ಟು ಬರುತ್ತೆ? ಜ್ಞಾಪಕ ಇಟ್ಕೊಳ್ಳಿ, ಇದು ಏನಿದು? ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲ್ ಟು ಎಷ್ಟು? ಮೈನಸ್. ಸೊ ಇದರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ ಇಂಟು 1 ಅಂತ ಆಯಿತು. ಸೊ ಈಗ therefore this is equal to 2x plus 3y minus x minus y by 4x squared minus 9y squared equals ಎಷ್ಟಾಯಿತು? x plus 2y by 4x squared minus 9y ಸ್ಕ್ವೇರ್. 4x ಸ್ಕ್ವೇರ್ಡ್ ಮೈನಸ್, ಗೊತ್ತಾಯ್ತಲ್ವ ಈಗ? ಸೊ ಕೆಲವು ಸತಿ ಈ ಥರ ಎಕ್ಸ್ಪ್ರೆಷನ್ ಮಾಡಾದಮೇಲೆ ಮತ್ತೆ ನ್ಯೂಮರೇಟರ್ ಅಂದರೆ ಈಗ ಫೈನಲ್ ಒಂದು ಫ್ರ್ಯಾಕ್ಷನ್ ಬರುತ್ತಲ್ಲ, ಆ ಫ್ರ್ಯಾಕ್ಷನನ್ನು ನಾವು ಮತ್ತೆ ಕಾಮನ್ ಫ್ಯಾಕ್ಟರ್ ತೆಗೆದು ಲೋಯೆಸ್ಟ್ ಫಾರ್ಮಿಗೆ ತರಬೇಕು. ಫಸ್ಟ್ ಇನ್ನೊಂದು ಲೆಕ್ಕ ಹಿಂದಿನ ಲೆಕ್ಕ ಮಾಡಿದ್ವಲ್ಲ ಅದೇ ಥರ. ಸೊ ಇನ್ನೊಂದು ಲಾಸ್ಟ್ ಲೆಕ್ಕ ತೋರಿಸ್ತೀನಿ. ಏನಮ್ಮ ಬರ್ಕೊಂಡಾಯ್ತಾ? x plus 2y ಬರಲ್ವಾ? 2x minus x ಎಷ್ಟು? 2x minus x ಎಷ್ಟಪ್ಪ? ಎಕ್ಸು ಪ್ಲಸ್ 3y ಮೈನಸ್ y ಎಷ್ಟು? ಇನ್ನೇನಾರ ಫ್ಯಾಕ್ಟ್ರ್ ಬರುತ್ತಾ ಇಲ್ಲಿ? x plus 2y ಇದೆಯಾ? ಇಲ್ಲ, ಎಲ್ಲೂ ಇಲ್ಲ. ಡಿನಾಮಿನೇಟ್ರಲ್ಲಿ ಇದೆಯಾ x plus 2y ಇದೆಯಾ? ಇನ್ನೇನು ಇನ್ನು ಫ್ಯಾಕ್ಟ್ರೈಸ್ ಯಾವುದೂ ಇಲ್ಲ, ಇನ್ನೇನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಅಲ್ಲಿ ಮುಗೀತು ಕೆಲಸ. ಒಂದು ಫ್ಯಾಕ್ಟ್ರೈಸ್ ಮಾಡೋದು ಉಪಯೋಗ ಆಗುತ್ತೆ ಅಂತ ತೋರಿಸಿದ್ದೆ, ಹೌದಾ? ಈಗ ನೆಕ್ಸ್ಟು ಬರೀ ಫ್ಯಾಕ್ಟ್ರೈಸ್ ಮಾಡಿಕೊಂಡ್ರೇ ಮಾಡೋಕ್ಕಾಗತ್ತೆ ಅನ್ನೋ ಥರದ್ದು. ಓಕೆ, ಸೊ ಎಕ್ಸರ್ಸೈಸ್ ಎ ಆಯಿತು, ಬಿ ಆಯಿತು, ಸಿಗೆ ಹೋಗೋಣ. ಈಗ ಸಿನಲ್ಲಿ 1-2 ಲೆಕ್ಕ ತೋರಿಸ್ತೀರಿ.
ಆ 2 ಲೆಕ್ಕ ಥರನೇ ಎಲ್ಲ ನಾನು ಮಾಡಬೇಕಾಗತ್ತೆ. ಸೊ ಫೈಂಡ್ ದಿ ವ್ಯಾಲ್ಯೂ ಆಫ್ ಓಕೆ. ಏನಪ್ಪ ಅಂದರೆ ಎಕ್ಸ್ by x squared plus 5x plus 6, x squared plus 5x plus 6 plus 15 by x squared plus 9x plus 14 minus 12 by x squared plus 10x plus 21. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇದು ಡಿನಾಮಿನೇಟರ್ 1, ಇದು ಡಿನಾಮಿನೇಟರ್ 2, ಇದು ಡಿನಾಮಿನೇಟರ್ 3. ಯಾಕೆ ಆ ಥರ ಬರ್ಕೊಂಡ್ವಿ? 3 ಡಿನಾಮಿನೇಟರ್ನ ಫ್ಯಾಕ್ಟ್ರೈಸ್ ಮಾಡಬೇಕು ಅಂತ. ಸೊ ಒಂದು ದೊಡ್ಡ ಲೆಕ್ಕ ಬಂದು ಒಂದೇ ಕೆಲಸ ತುಂಬ ಕಡೆ ಮಾಡಬೇಕು ಅಂದರೆ ಎಲ್ರಿಗೂ ಹೆಸರು ಕೊಡಬೇಕು. ಗೊತ್ತಾಯ್ತಾ? ಲೆಕ್ಕ ದೊಡ್ಡದಾದ ತಕ್ಷಣ ಹೆಸರು ಕೊಡೋದು ಕಲಿಬೇಕು. ಎಕ್ಸ್ಪ್ರೆಷನ್ಗೆ ಇ, ಫ್ರ್ಯಾಕ್ಷನ್ಗೆ ಎಫ್, ಡಿನಾಮಿನೇಟರ್ಗೆ ಡಿ, ನ್ಯೂಮರೇಟರ್ಗೆ ಆ ಥರ. ಓಕೆ. ಸೊ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಡಿಸಿಪ್ಲಿನ್ ಯು ಶುಡ್ ಲರ್ನ್. ಈಗ ಫ್ಯಾಕ್ಟ್ರೈಸೇಷನ್ ಫಸ್ಟ್ ಸ್ಟೆಪ್ ಏನು? ಫ್ಯಾಕ್ಟರೈಸೇಷನ್ ಆಫ್ ಡಿನಾಮಿನೇಟರ್ಸ್. ಅದು ಕೆಲಸ ಮಾಡಬೇಕೀಗ. ಫ್ಯಾಕ್ಟ್ರೈಸೇಷನ್ ಆಫ್ ಡಿನಾಮಿನೇಟರ್ಸ್ ಇವೆಲ್ಲ ಭಾಳ ಕ್ವಿಕ್ ಅಬ್ಸರ್ವೇಷನಲ್ಲಿ ಬರಬೇಕು. ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 5x ಪ್ಲಸ್ 6 ಅಂತಂದ ತಕ್ಷಣ 3 2 6 3 2 5 ಅಂತಂತಂದ್ಬಿಟ್ಟು x ಪ್ಲಸ್ 3 ಇಂಟು x ಪ್ಲಸ್ 2 ಅಂತ ಬರೆಯೋಕ್ಕೆ ಬರಬೇಕು. ಗೊತ್ತಾಯ್ತಾ? ಆ ಸ್ಪೀಡ್ ಬರಬೇಕು. ಯಾವ ಸ್ಪೀಡು? 3 2 6 3 2 5 ಅಂತಂದರೆ ಕಾನ್ಸ್ಟೆಂಟ್ಗಳು 3 ಅಂತ, x ಪ್ಲಸ್ 3 ಇಂಟು x ಪ್ಲಸ್ 2. ಈ ಸ್ಪೀಡ್ ಬರೆಯೋದು ಗೊತ್ತಾಗತ್ತಾ? ಪ್ರಾಕ್ಟೀಸ್ ಮಾಡ್ತೀರಾ? ಇನ್ನೂ ಬರಲಿಲ್ಲ, ಎಲ್ಲ ಉಸಿರು ಕಟ್ಬಿಟ್ರು. ಆ ಸ್ಪೀಡ್ ಬೆಳೆಸ್ಕೋಬೇಕು. ನೋಡಿ ಇಲ್ಲಿ, ಇದು x ಸ್ಕ್ವೇರ್ಡ್ ಪ್ಲಸ್ 3x ಪ್ಲಸ್ 2x ಪ್ಲಸ್ 6. ಹೌದಾ? ಎಸ್ ಸರ್ ನೋ? ಹಾಂ. ಫಸ್ಟಲ್ಲಿ x ಕಾಮನ್ ಫ್ಯಾಕ್ಟ್ರ್ ತೆಗೆದ್ರೆ ಎಷ್ಟು ಬಂತು? x ಪ್ಲಸ್ 3. x ಕಾಮನ್ ಫ್ಯಾಕ್ಟ್ರ್ ತೆಗೆದ್ರೆ x ಪ್ಲಸ್ 3 ಪ್ಲಸ್ ಇಲ್ಲಿ 2 ಕಾಮನ್ ಫ್ಯಾಕ್ಟ್ರ್ ತೆಗೆದ್ರೆ x ಪ್ಲಸ್ 3. ಸೊ ಈಸ್ ಈಕ್ವಲ್ ಟು ಎಷ್ಟಾಯಿತು ನೋಡಿ? x ಪ್ಲಸ್ 3 ಕಾಮನ್ ಫ್ಯಾಕ್ಟ್ರು, x ಪ್ಲಸ್ 2 ಕಾಮನ್ ಫ್ಯಾಕ್ಟ್ರು. ಹೌದಾ? ನೋಡಿ, ಇದಿಷ್ಟು ಸ್ಟೆಪ್ ಉಳಿಸಿ ಡೈರೆಕ್ಟಾಗಿ ಬರೆಯೋಕ್ಕೆ ಬರಬೇಕು. ಯಾವಾಗ? ಬರೀ x ಪ್ಲಸ್ ಎ ಇಂಟು x ಪ್ಲಸ್ ಬಿ ಮಾಡಿದ್ರೆ ಏನು ಬರುತ್ತೆ? x ಸ್ಕ್ವೇರ್ಡ್ ಇಂಟು x ಸ್ಕ್ವೇರ್ಡ್ ಪ್ಲಸ್ ಇದಕ್ಕೆ ಈ ಥರದ ಫಾರ್ಮ್ಯಾಟ್ಗೆ ಇದನ್ನು ಜ್ಞಾಪಕ ಇಟ್ಕೊಂಡಿರಬೇಕು. x ಪ್ಲಸ್ ಎ ಇಂಟು x ಪ್ಲಸ್ ಬಿ ಈಕ್ವಲ್ಸ್ x ಸ್ಕ್ವೇರ್ಡ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ನೋಡಿದ್ರಾ? ಪ್ಲಸ್ ಎ ಬಿ ಅಂತ ಬರೆದಾಗ 3 2 6 ಎ ಬಿ ಆದ, 3 2 5 ಎ ಪ್ಲಸ್ ಬಿ ಆಯಿತು. ಹೌದಾ? ಸೊ ಆವಾಗ ಅಲ್ಲಿಗೆ ಏನಾಯಿತು? ಎ ಜಾಗದಲ್ಲಿ 3, ಬಿ ಜಾಗದಲ್ಲಿ 2. ಸೊ ಆ ಐಡಿಯಾ ಮಾಡಿಕೊಂಡ್ರೆ ಡೈರೆಕ್ಟಾಗಿ x ಪ್ಲಸ್ 3 ಇಂಟು x ಪ್ಲಸ್ 2 ಅಂತ ಬರಿಬೋದು. ಸೊ ಅಂದರೆ ಏನಾಯಿತು? ನೀವು ಪ್ರಾಡಕ್ಟು ಸಮ್ಮು ಕಂಡುಹಿಡಿದಾಗ ಎ ಬಿ ಕಂಡುಹಿಡಿದಿದ್ದೀರಾ. ಏನು ಕಂಡುಹಿಡಿದಿದ್ದೀರಾ? ಎ ಬಿ ಕಂಡುಹಿಡಿದಿದ್ದೀರಾ. ಅದೇ ಥರ ನೋಡಿ ಇಲ್ಲಿ ಇವಾಗ ಇದು D1, D2ಗೆ ಅದೇ ಥರ ಹೇಳಿ ನೋಡೋಣ. ಹಾಂ, x ಸ್ಕ್ವೇರ್ಡ್ ಪ್ಲಸ್ 9x ಪ್ಲಸ್ 14 ಅಂತಿದೆ. 7 2 14, 7 2 9. ಅಂದರೆ ಎ ಅನ್ನೋದು 7, ಬಿ ಅನ್ನೋದು 2 ಅಂತಾಯಿತು. ಸೊ ಹೆಂಗೆ ಬರೀಬೇಕು ಅವಾಗ? x ಪ್ಲಸ್ 7 ಇಂಟು, ಸ್ವಲ್ಪ ಧೈರ್ಯ ಬಂತಾ? ಈಗ ಬರೀ ಗೊತ್ತಾಯ್ತಲ್ವಾ? ಹಾಗೆಯೇ x ಪ್ಲಸ್ ಎ ಇಂಟು x ಮೈನಸ್ ಬಿಗೂ ಮಾಡೋಕ್ಕೆ ಬರಬೇಕು. ಗೊತ್ತಾಯ್ತಾ? ಪ್ರಾಕ್ಟೀಸ್ ಮಾಡಬೇಕು ಅವಾಗ. ಯಾವಾಗಲೂ ಅಷ್ಟೇನೆ. ಇದೆಲ್ಲ ನೆಕ್ಸ್ಟು D3ಗೆ ಅದೇ ಥರ ಇವಾಗ ಹಾಂ, x ಸ್ಕ್ವೇರ್ಡ್ ಪ್ಲಸ್ 10x ಪ್ಲಸ್ 21 ಇದೆ. ಏನಾಗುತ್ತೆ? 7 3 21, 7 3 10. ಸೊ ಎಷ್ಟು ಬರುತ್ತೆ? x ಪ್ಲಸ್ 7
ಈಗ ನೋಡಿ ಇಲ್ಲೇ ಇದೆ ಈ D1 D2 D3 ಇಂದ ಏನು ಮಾಡ್ಬೇಕು ನಾನು LCM. ನೆಕ್ಸ್ಟ್ ಏನು ಬರಬೇಕು LCM = ಏನು ಮಲ್ಟಿಪಲ್ ಆಫ್ ಕಾಮನ್ ಫ್ಯಾಕ್ಟರ್ಸ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್. ಕಾಮನ್ ಫ್ಯಾಕ್ಟರ್ಸ್ ಯಾರ್ಯಾರಿದ್ದಾರೆ x+2 ಅಂದರೆ ಮೂರರಲ್ಲೂ ಕಾಮನ್ ಫ್ಯಾಕ್ಟರ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಎರಡರಲ್ಲಿದ್ದರೂ ಎರಡರಿಂದ ಒಂದು ಸತಿ ತೊಗೊಳ್ಳೋದು. x+2 ಹಾಂ x+3 ಎರಡು ಸತಿ ಇದೆ, x+7 ಎರಡು ಸತಿ ಇದೆ. ರೆಡಿ ಆದರೂ ಎಲ್ ಸಿ ಎಮ್ ರೆಡಿ ಆದ ತಕ್ಷಣ ಏನು ಮಾಡೋದು ಮಣೆ ಹಾಸೋದು. ಮಣೆ ಹಾಸೋದು ಅಂದರೆ ಏನು ಹೇಳಿ ಫ್ರ್ಯಾಕ್ಷನ್ ಬಾರ್ ಬರೆದ್ಬಿಟ್ಟು ಕೆಳಗಡೆಗೆ LCM ಬರೆಯೋದು. ಅಲ್ಲಿಗೆ ಏನಾಯಿತು ನ್ಯೂಮರೇಟರ್ನಲ್ಲಿ ಕೋಶೆಂಟ್ ಹುಡ್ಕೋದು ಅಂತಾಯಿತು, ಅಷ್ಟೇ ಕೆಲಸ. ಈಗ ನೆಕ್ಸ್ಟ್ ಗೊತ್ತಾಯ್ತಾ ಪ್ರೊಸೀಜರ್ ಏನು ವ್ಯತ್ಯಾಸ ಇಲ್ಲ, ಒಂದೇ ಒಂದು ಎಕ್ಸ್ಟ್ರಾ ಪ್ರೊಸೀಜರು ಏನದು ಫ್ಯಾಕ್ಟ್ರೈಸೇಷನ್ ಮಾಡೋದು ಅಷ್ಟೇ, ಮಿಕ್ಕಿದೆಲ್ಲ ಸೇಮ್. ಈಗ ಸೊ ಫಸ್ಟ್ ನ್ಯೂಮರೇಟರ್ ಏನಿದೆ ಎಕ್ಸು, ಫಸ್ಟ್ ನ್ಯೂಮರೇಟರ್ ಏನಿದೆ ಫಸ್ಟ್ ಫ್ರ್ಯಾಕ್ಷನ್ ಎಕ್ಸು. ಸೊ ಎಕ್ಸ್ ಇಂಟು ನೋಡಿಲಿ x² + 5x + 6 ಅನ್ನೋದಕ್ಕೆ ಯಾರ್ಯಾರಿದ್ದಾರೆ ಫ್ಯಾಕ್ಟರ್ಸು. ಸೊ x+3 x+2 ಕಿತ್ತಾಕಿದ್ರೆ ಯಾರು ಉಳಿತಾರೆ. ಹಾಂ ನೋಡಿ ಯಾಕೆ ಈ ಥರ ಫ್ಯಾಕ್ಟರ್ಸ್ ಬರ್ಕೋಬೇಕು ಅನ್ನೋದು ಇದಕ್ಕೋಸ್ಕರ, ಗೊತ್ತಾಯ್ತಾ. ಸೊ ಇನ್ ಟರ್ಮ್ಸ್ ಆಫ್ ಫ್ಯಾಕ್ಟರ್ಸ್ ಇದ್ದರೆ ಫ್ಯಾಕ್ಟರ್ಸಿಂದ ಭಾಗಿಸ್ತಾ ಇರೋದು, ಸರಿನಾ. ಈ ಸ್ಟೆಪ್ ಯಾರಿಗೂ ಅರ್ಥ ಆಗಲಿಲ್ಲ x+7 ಹೆಂಗೆ ಬಂತು ಅಂತ ಕೈ ಎತ್ತಿ ಬೇಗ. ಒಬ್ಬರು ಇಬ್ಬರು 3 ಜನ. ನಂಗೆ ಗೊತ್ತು ಈಗ ಗೊತ್ತಾಗಿರಲ್ಲ ಸುಮಾರು ಜನಕ್ಕೆ ಯಾಕೆ ಅಂತ. ಇಲ್ಲೇನೋ ನೋಡ್ತಾ ಇದ್ದಾರೆ, ಇದೆಲ್ಲ ಇವನು ಬಂದ್ಬಿಟ್ಟ ಹೆಂಗೆ ಬಂದ ಅಂತ ಅಲ್ವಾ. ಇವನು ಇದ್ನಲ್ಲ ಇವನು D1 ನೋಡಿ 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 ಇಲ್ಲಿ ಎಲ್ಲರೂ ನೋಡ್ಕೊಳ್ಳಿ. ಈಗ ಯಾರ್ಯಾರು ಗೊತ್ತಾಗಿಲ್ವಾ D1 ಇಂದ ಭಾಗಿಸ್ಬೇಕು, ಹೌದನಪ್ಪ. LCMನ ಯಾತ್ರಿಂದ ಭಾಗಿಸ್ಬೇಕು ಹೇಳಿ D1 ಭಾಗಿಸ್ಬೇಕು. D1 x² + 5x + 6 ಅನ್ನೋದು ಫ್ಯಾಕ್ಟರ್ಸ್ ಕಂಡುಹಿಡ್ಕೊಂಡಿದ್ದೀವಿ. ಯಾರು x+3 × x+2. ಸೊ D1 ಭಾಗಿಸ್ಬೇಕು ಅಂದರೆ / x+3 × x+2 ಅಂತ LCMನ. ಸೊ x+3 x+2 ಡಿವೈಡ್ ಮಾಡಿದ್ರೆ ಉಳಿಯೋರು ಯಾರು ಗೊತ್ತಾಯ್ತಾ. ಈಗ ಯಾರಿಗೆ ಗೊತ್ತಾಗಿಲ್ಲ ಕೇಳಿ ಇನ್ನೊಂದ್ಸತಿ ಕೈ ಎತ್ತಿ. ಗೊತ್ತಾಯ್ತಲ್ವ ಈಗ. ನೆಕ್ಸ್ಟು ಪ್ಲಸ್ ಇದ್ದರೆ ಪ್ಲಸ್ ಹಾಕೋದು ನೆಕ್ಸ್ಟ್ ಫ್ರ್ಯಾಕ್ಷನ್ಗೆ. ಆಮೇಲೇನು 15 15ಕ್ಕೆ D2 ಭಾಗಿಸ್ಬೇಕು. ಯಾವುದರಿಂದ ಭಾಗಿಸ್ಬೇಕು D2 D2 ಅಂತಂದರೆ ಅವನ ಫ್ಯಾಕ್ಟರ್ಸ್ ಯಾರ್ಯಾರು x+7 x+2. ಸೊ x+7 x+2ನ ಭಾಗಿಸಿದ್ರೆ ಯಾರು ಉಳಿತಾರೆ. ಹಾಂ ಈಗ ಧೈರ್ಯ ಬಂತಲ್ವಾ ಹೊಸ. ನೆಕ್ಸ್ಟ್ ಏನು ಮಾಡಬೇಕು ಮೈನಸ್ಸು, ಆಮೇಲೆ 12 12ನ್ನ D3. ಓ ಸಿಕ್ಕಾಪಟ್ಟೆ ಧೈರ್ಯ ಬಂತು. ಬೇಗ ಸಿಂಪ್ಲಿಫೈ ಮಾಡಿ ಹೇಳಿ ಈಗ ಇದನ್ನು. ಆಯ್ತು ಈಗ ಬೇಗ ಸಿಂಪ್ಲಿಫೈ ಮಾಡಿ. ಈಗ ಏನೋ ಯಾರೋ ಕೂಗ್ತಾ ಇದ್ದಾರೆ, ಈಗ ಎಲ್ಲರೂ ಮಾಡಿಬಿಟ್ಟು ಬೇಗ ಹೇಳಿ ಇವಾಗ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ಹೇಳಿ ನಂಗೆ ಉತ್ತರನ ಲಾಸ್ಟಲ್ಲಿ. ಎಲ್ಲ ಸಿಂಪ್ಲಿಫೈ ಮಾಡಿ ಇದನ್ನು. ಹಾಂ ಎಷ್ಟು ಫೈನಲ್ ಆನ್ಸರ್ 1/x+2 ಬರ್ತಾ ಇದೆಯಾ. ಬರಲಿ, ಯಾರು ಬರ್ತಾರೋ ಬರಲಿ. ಓಕೆ ಕ್ವಿಕ್ಕಾಗಿ ಮಾಡಿಬಿಡ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಯಾವಾಗಲೂ ಈ ಥರ ಇಲ್ಲೇ ಸಿಂಪ್ಲಿಫೈ ಮಾಡೋದು ಕಲ್ತ್ಕೋಬೇಕು. x² + 7x ಎಲ್ಲ ನೋಡ್ಕೊಳ್ಳಿ ಒಂದು ಸತಿ ಕ್ಲೀನಾಗಿ ಮಾಡೋದು ಹೆಂಗೆ ಅಂತ. ಆಲ್ ಆಫ್ ಯು ಪ್ಲೀಸ್ ಸಿ ದಿ ಬೋರ್ಡ್. ಇಲ್ಲೇನು ಬರ್ಕೋಬೇಕು ಹೇಳಿ 15x 45. ಇವರಿಬ್ಬರು ಮಧ್ಯ ಯಾರು ಪ್ಲಸ್. ಈಗ ನೋಡಿ ಇಲ್ಲಿ -12 × x ಏನಾಗುತ್ತೆ ಮೈನಸ್. ಹಾಂ ಈಗ ನೋಡಿ ಎಷ್ಟು ಬರ್ತಾರೆ ಇವಾಗ ಇಲ್ಲಿ x² ಬಂದರು. ಆಮೇಲೆ x ಎಷ್ಟು ನೋಡಿ ಅಲ್ಲಿ 15ರಲ್ಲಿ 12 ಹೋದರೆ 3 + 7 10x. ಆಮೇಲೆ 45 24 ಒಂದು 25 ಪ್ಲಸ್ಸಾ ಮೈನಸ್ಸಾ. ಇಲ್ಲಿ ನೋಡಿ ಇಲ್ಲಿ x² + 10x + 21 ಬಂದಿದೆ. ಇವರೇನಾಗ್ತಾರೆ ಹೇಳಿ ನೋಡಿ ಇಲ್ಲಿ 7 3 21 7 3 10 ಅಂದರೆ x+7 ×
ಗೊತ್ತಾಯ್ತಾ? ನ್ಯೂಮರೇಟರ್ನ ಏನು ಮಾಡ್ಬೇಕು ನಾವು? ಫ್ಯಾಕ್ಟ್ರೈಸ್ ಮಾಡಬೇಕು. ಯಾಕೆ ಹೇಳಿ? ಕೆಳಗಡೆ ಫ್ಯಾಕ್ಟರ್ಸ್ ಇದ್ದಾರಲ್ಲ, ಕಿತ್ತಾಕ್ಬೇಕು ಅವ್ರನ್ನ. ಈಗ ಕೆಳಗಡೆಗೆ ಯಾರಿದ್ದಾರೆ? x+2 ಇಂಟು x+3 ಇಂಟು x+7. ಈಗ ನಾನು ಏನು ಎಲ್ಲೆಲ್ಲಿ ಮಾಡಿದ್ನೋ ಹಂಗಂಗೆ ಮಾಡೋಕ್ಕೆ ಬರ್ಬೇಕು ನಿಮಗೆ. ಗೊತ್ತಾಯ್ತಾ? ಆವಾಗ ಎಲ್ಲ ಅಲ್ಲಲ್ಲೇ ಇರುತ್ತೆ, ಹುಡ್ಕೊಳ್ಳೋದಂಗಿರಲ್ಲ. ಈಗೇನಾಗತ್ತೆ ನೋಡಿ, ಇವಾಗ ಕಾಮನ್ ಫ್ಯಾಕ್ಟರ್ಸ್ ನ್ಯೂಮರೇಟರ್ ಡಿನಾಮಿನೇಟರ್ ಇಲ್ಲವ್ರನ್ನು ಮೇಲೂ ಇದ್ದು ಕೆಳಗೂ ಇದ್ದರೆ ನಿನ್ನ ಕೆಲಸ ಏನೋ ಸರಿ ಇಲ್ಲ, ಮನ್ಗೋಗು ಅಂತ ಕಳಿಸ್ಬೇಕು. ಯಾರು ಹೇಳಿದ್ರು ಈಗ? ಎಸ್, ನೋಡಿದ್ರಾ? ಈಗ ಉಳಿದ್ಬಿಟ್ರು ಜನ 1/, ನೋಡಿದ್ರಾ? ಇಷ್ಟೆಲ್ಲ ದೊಡ್ಡ ಪ್ರಾಬ್ಲಮ್ಗೆ ಕಡೆಯಲ್ಲಿ ಇದರ ಈಕ್ವಲೆಂಟ್ ವ್ಯಾಲ್ಯೂ ಎಷ್ಟು ಹೇಳಿ? 1/x. ಓಕೆ, ಇನ್ನೊಂದು ಲೆಕ್ಕಕ್ಕೆ ಹಾಂ ಬರ್ಕೊತಿದ್ದೀರಾ? ಬರ್ಕೊಳ್ಳಿ, ಆಯಿತು. ಟೀ ರೆಡಿ ಇದೆಯಾ? ಆದರೆ ಈಗ a-x ಅನ್ನೋದು ಒಂಥರ ಟರ್ಮು, x-a ಅನ್ನೋದು ಇನ್ನೊಂದು ಥರ ಟರ್ಮು. ಒಂದು ಸತಿ ಫ್ಯಾಕ್ಟ್ರೈಸ್ ಮಾಡಿದಾಗೆಲ್ಲ a-x ಬಂದಿದೆ, ಅಲ್ಲಿ ಇನ್ಯಾವುದೋ ಒಂದು ಡಿನಾಮಿನೇಟ್ರಲ್ಲಿ x-a ಇದೆ. ಗೊತ್ತಾಯ್ತಾ? a-xೇ ಬೇರೆ, x-aನೇ ಬೇರೆ ಅಂತ ಎಲ್ಲ ಆ ಥರ ಮಾಡ್ಕೋಬಾರ್ದು. ಸೊ ಆ ಥರ ಪ್ಯಾಟ್ರನ್ನ ರೆಕಗ್ನೈಸ್ ಮಾಡಿ ನಮಗೆ ಯಾವ ಫಾರಮಿಂದ ಯೂಸ್ಫುಲ್ ಆಗುತ್ತೋ LCM ಕಂಡುಹಿಡಿಯೋಕ್ಕೆ ಆ ಫಾರಮಿಗೆ ಮಾಡ್ಕೊಳ್ಳೋ ಥರ. ನಾನು ಏನು ಹೇಳಿದೆ ಗೊತ್ತಾಯ್ತಾ? ಏನು ಹೇಳಿ? ಫ್ಯಾಕ್ಟ್ರೈಸ್ ಮಾಡ್ಕೋತೀವಿ, ಮಾಡಿಕೊಂಡ್ರೆ ಒಂದರಲ್ಲಿ ಎಡಗಡೆ ಎಕ್ಸು ಬಲಗಡೆ ಎ ಇರುತ್ತೆ, ಇನ್ನೊಂದರಲ್ಲಿ ಎಡಗಡೆ ಎ ಬಲಗಡೆ ಎಕ್ಸ್ ಇರುತ್ತೆ. ಏನೋ ಆಗೋಗ್ಬಿಟ್ಟಿದೆ ನಮ್ಗೆ. ಯಾವಾಗಲೂ ಫಸ್ಟ್ ಎಕ್ಸು ಆಮೇಲೆ ಎ ಬಂದು ಅಭ್ಯಾಸ ಆಗಿದ್ದರೆ ಎಲ್ಲನೂ ಒಂದೇ ಥರ ಬಂದರೆ ಅವಾಗೇನಾಗುತ್ತೆ? LCM ಕಂಡುಹಿಡಿಯೋಕ್ಕೆ ನಮಗೆ ಕಾಮನ್ ಫ್ಯಾಕ್ಟರ್ ಅನ್ನೋ ಐಡಿಯಾ ಬರುತ್ತೆ. ಹೌದು ತಾನೆ? ಇಲ್ಲಾದರೆ x-aನೇ ಬೇರೆ, a-xನೇ ಬೇರೆ ಅಂತ ಹಾಕ್ಕೊಂಡ್ಬಿಡ್ತೀವಿ. ಅದು ಇಟ್ ವಿಲ್ ಲೀಡ್ ಟು ಮೋರ್ ಕಾಂಪ್ಲೆಕ್ಸ್ ಸೊಲ್ಯೂಷನ್. ಅಂದರೆ ಸಿಕ್ಕಾಪಟ್ಟೆ ಗುಣಿಸಿ ಸಿಕ್ಕಾಪಟ್ಟೆ ಕೂಡಿ ಕಳೆದು ಎಲ್ಲ ಮಾಡಬೇಕಾಗತ್ತೆ. ಅದೇ ಕಾಮನ್ ಫ್ಯಾಕ್ಟರ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ? ಆವಾಗ ಕೆಲಸ ಕಮ್ಮಿ ಆಗುತ್ತೆ. ಸೊ ಆ ಥರ ಪ್ಯಾಟರ್ನ ರೆಕಗ್ನೈಸ್ ಮಾಡಿಕೊಂಡು ಫ್ಯಾಕ್ಟ್ರೈಸ್ ಮಾಡಿ ಆದಮೇಲೆ ಎಲ್ಲ ಒಂದೇ ಫಾರಮಿಗೆ ಬರೋಕ್ಕೆ ಇದೆಯಾ ಅಂತ ನೋಡ್ಕೊಂಡು ಮಾಡೋ ಥರ. ಅದಕ್ಕೆ ನೋಡಿ, ಇಲ್ಲಿ ಸುಮ್ಮನೆ ಅಬ್ಸರ್ವ್ ಮಾಡಿ, ಈಗೇನು ಬರ್ಕೋಬೇಡಿ. x-a ಅಂತ ಬರೆದಿದ್ರೆ ಅದನ್ನು ಕಾಮನ್ ಫ್ಯಾಕ್ಟರ್ನ -1 ಅಂತ ನಾನು ಕಾಮನ್ ಫ್ಯಾಕ್ಟರ್ ತೆಗೆದೆ ಅಂತ ಇಟ್ಕೊಳ್ಳಿ. ಆ -1 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಏನಾಗುತ್ತೆ? x/-1 ಆಯಿತು. ಹೌದಾ? x/-1 ತಾನೆ? -1 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಎಸ್ ಆರ್ ನೋ? ಹಾಂ. +x/-1 ಅಂದರೆ ಏನಾಗುತ್ತೆ? +/- ಅಂದರೆ ಮೈನಸ್ಸು, ಆಮೇಲೆ ಏನಾಯ್ತದು? -x ಆಯಿತು. ಹಾಗೆ -a/-1 ಅಂದರೆ ಏನಾಯಿತು? +a ಆಯಿತು. ಹೌದಾ? ಅಂದರೆ ಇದೇನಾಯ್ತು ನೋಡಿ, -a-x ಆಯಿತು. ಹೌದಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಆಲ್ ಆಫ್ ಯು? ಐ ಕ್ಯಾನ್ ಮಲ್ಟಿಪ್ಲೈ ಔಟ್ಸೈಡ್ ದಿ ಬ್ರ್ಯಾಕೆಟ್ by minus and interchange the position of variables For example, a² - x² ಅಂತಿದ್ರೆ ಮೈನಸ್ ಆಫ್ ಏನು ಬರೀಬೋದು? ಮೈನಸ್ ಇದ್ದವನು ಪ್ಲಸ್ ಆಗ್ತಾನೆ, ಪ್ಲಸ್ ಇದ್ದವನು. ಗೊತ್ತಾಯ್ತಾ ಇದು? ಸೊ ಈ ಥರ ಮಾಡಿಕೊಂಡು ಕಾಮನ್ ಫ್ಯಾಕ್ಟರ್ಸ್ನ ಕಂಡುಹಿಡ್ಕೊಳ್ಳೋದನ್ನು ಲೆಕ್ಕ ಮಾಡಬೇಕು.